ನಮಸ್ಕಾರ ಸ್ನೇಹಿತರೆ. ಇಂಟ್ರಾಡೇ ಟ್ರೇಡಿಂಗಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಸ್ಟಾಕ್ ಸೆಲೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇವಾಗ ಆ ಸ್ಟಾಕಲ್ಲಿ ಏನಾದರೂ ಮೂಮೆಂಟಮ್ ಇರಲಿಕ್ಕಂದ್ರೆ ನೀವು ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಎಂಥ ಸ್ಟಾಕ್ಸ್ನ ಚೂಸ್ ಮಾಡಬೇಕಪ್ಪ ಅಂದರೆ ಮೂಮೆಂಟಮ್ ಇರಬೇಕು ಮತ್ತು ವಾಲ್ಯೂಮ್ ಇರಬೇಕು ಆ ಸ್ಟಾಕ್ಸಲ್ಲಿ, ಅಂಥ ಸ್ಟಾಕ್ಸ್ನ ನೀವು ಚೂಸ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ಯಾವ ಥರ ಸ್ಟಾಕ್ಸ್ನ ಚೂಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ಕೆಲವು ಮಂದಿಗೆ ಕನ್ಫ್ಯೂಸ್ ಇರುತ್ತೆ ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಏನಪ್ಪ ಅಂದರೆ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಡೇ ಟ್ರೇಡಿಂಗ್ ಅಂದರೆ ನೀವು ಮಾರ್ಕೆಟ್ ಎಷ್ಟರಿಂದ ಓಪನ್ ಇರುತ್ತೆ 9:15 3:30ವರೆಗೂ ಓಪನ್ ಇರುತ್ತೆ. ಸೊ ಆ ಟೈಮ್ ಪೀರಿಯಡಲ್ಲಿ ನೀವೇನಾದರೂ ಬೈ ಆ್ಯಂಡ್ ಸೆಲ್ ಮಾಡಿದರೆ ಅದು ಇಂಟ್ರಾಡೇ. ಅದೇ ನೀವೇನಾದರೂ ನಾಳೆ ನಾಡ್ದು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಡೆಲಿವರಿ. ಓಕೆ. ಆ್ಯಂಡ್ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ NSE ಇಂಡಿಯಾ ಅಂತ ವೆಬ್ಸೈಟ್ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಆ ವೆಬ್ಸೈಟಿಗೆ ಹೋಗಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಇಂಡೆಕ್ಸ್ ಹೋಮ್ ಅಬೌಟ್ ಮಾರ್ಕೆಟ್ ಡೇಟಾ ಅಂದಿದೆ. ಮಾರ್ಕೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ ಇಕ್ವಿಟಿ ಸೆಕ್ಷನಲ್ಲಿ ಫಿಫ್ತ್ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ, ಗೇನರ್ಸ್ ಆ್ಯಂಡ್ ಲೂಸರ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಗೇನರ್ಸ್ ಅಂದರೆ ಇವತ್ತಿನ ಆ ಟೈಮ್ ಪೀರಿಯಡಲ್ಲಿ ಯಾವ ಸ್ಟಾಕ್ಸ್ ಗೇನ್ ಆಗಿದೆ ಅಂತ ಇದರಲ್ಲಿ ಲಿಸ್ಟ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸೆಲೆಕ್ಟ್ ಇಂಡೆಕ್ಸ್ ಅಂತ ಇದೆಯಲ್ಲ, ನಮಗೆ ನಿಫ್ಟಿ 50 ಮೇಲೆ ಟ್ರೇಡ್ ಮಾಡ್ತೀವಿ. ಆಲ್ಮೋಸ್ಟ್ ಆ ಟಾಪ್ 50 ಕಂಪ್ನೀಸ್ನ ನಾವು ಚೂಸ್ ಮಾಡಬೇಕು. ಇಲ್ಲಿ ನೋಡ್ಬೋದು ICICI ಬ್ಯಾಂಕ್, ಭಾರತ್ ಏರ್ಟೆಲ್, ONGC, ಶ್ರೀರಾಮ್ ಫೈನಾನ್ಸ್, ದೀಸ್ ಆರ್ ದ ಟಾಪ್ 5 ಗೇನರ್ಸ್ ಆಫ್ ದಿಸ್ ಡೇ. ಇವತ್ತಿನ ದಿನದಲ್ಲಿ ಇವು ಟಾಪ್ 5 ಗೇನ್ ಆಗಿದೆ. ಮತ್ತು ಲೂಸರ್ ಸೆಕ್ಷನಲ್ಲಿ ಟಾಪ್ 5 ನೋಡಬೇಕು. ಸೊ ನಮ್ಮ ಸ್ಟ್ರಾಟಜಿ ಏನಪ್ಪ ಅಂದರೆ ಇಲ್ಲಿ 9:30 ಮಾರ್ಕೆಟ್ ಓಪನ್ ಆಗುತ್ತಲ್ಲ ಸ್ನೇಹಿತರೆ, 9:15ಗೆ ನಾವು ಈ ವೆಬ್ಸೈಟಿಗೆ 9:30ಗೆ ವಿಸಿಟ್ ಮಾಡಬೇಕು. ಎಷ್ಟಕ್ಕೆ? 9:30ಗೆ ವಿಸಿಟ್ ಮಾಡಿದ ಮೇಲೆ ಇದರಲ್ಲಿ ಟಾಪ್ 3 ಆ್ಯಂಡ್ ಇದರಲ್ಲಿ ಟಾಪ್ 3 ಸ್ಟಾಕ್ಸ್ನ ನಾವು ಚೂಸ್ ಮಾಡಬೇಕು. ಇದರಲ್ಲಿ ಟಾಪ್ 3 ಮಾಡಿದ ಮೇಲೆ ಆ ಸ್ಟಾಕ್ಸ್ನ ನಿಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆವತ್ತಿನ ದಿನ. ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು ಸ್ನೇಹಿತರೆ. 5 EMA 10 EMA ಬಗ್ಗೆ ನಾನು ವೀಡಿಯೋ ಮಾಡಿದ್ದೇನೆ. ಅವೇನೋ ನೀವು ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಸ್ನೇಹಿತರೆ, ಅದು ವೀಡಿಯೋ ವಿಸಿಟ್ ಮಾಡಿ. ಸೊ ಆ ವೀಡಿಯೋದಲ್ಲಿ ನಾನು ಏನು ಹೇಳಿದನಪ್ಪ ಅಂದರೆ ಇದು ಬಂದುಬಿಟ್ಟು ಸ್ಟಾಕ್ ಸೆಲೆಕ್ಷನ್ ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಈ ಸ್ಟಾಕ್ಸಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕಪ್ಪ ಅಂದರೆ ಅದು ನೆಕ್ಸ್ಟ್ ಸ್ಟೆಪ್. ಸೊ ಈ ಸ್ಟಾಕ್ಸಲ್ಲಿ ಟ್ರೆಂಡ್ ಅಂತೂ ಇದ್ದೇ ಇರುತ್ತೆ, ನಾವು ಟ್ರೆಂಡ್ ಕ್ಯಾಪ್ಚರ್ ಮಾಡ್ಕೋಬೇಕು ಆ ದಿನದ್ದು. ಸೊ ಅದಕ್ಕೆ ಏನು ಮಾಡೋಕ್ಕಪ್ಪ ಅಂದರೆ ಆ ಟ್ರೆಂಡ್ ಕ್ಯಾಪ್ಚರ್ ಮಾಡೋದಕ್ಕೆ ನಾನು 10 EMA ಸ್ಟ್ರಾಟಜಿ ಮಾಡಿದ್ದೀನಿ ಸ್ನೇಹಿತರೆ. ಸೊ ವಿತಿನ್ ಲಿಮಿಟೆಡ್ ಆಫ್ ಟೈಮ್, ಅಂದರೆ ಲೆಸ್ ಟೈಮಲ್ಲಿ ನೀವು ಮಾರ್ಕೆಟಲ್ಲಿ ಎಂಟ್ರಿ ಆಗ್ತೀರಾ, ಎಕ್ಸಿಟ್ ಆಗ್ತೀರಾ ವಿತ್ 1:3 ಟಾರ್ಗೆಟ್. ಸೊ ನಿಮ್ಗೇನಾದರೂ ಆ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿದೆ ನೋಡಿ. ಸೊ ದಿಸ್ ವಿಡಿಯೋ ಇಸ್ ಅಬೌಟ್ ಹೌ ಟು ಸೆಲೆಕ್ಟ್ ಸ್ಟಾಕ್ ಫಾರ್ ಇಂಟ್ರಾಡೇಗೆ ಯಾವ ಥರ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆ ವಿಡಿಯೋ ನೋಡಿ ಸ್ನೇಹಿತರೆ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಖಂಡಿತ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.